ಹಾಯ್ ಹಲೋ ನಮಸ್ತೆ ಗಾಯ್ಸ್. ಈಗ ಬನ್ನಿ ನಾವು ಟ್ರಿಪ್ ಹೊರಟಿದ್ದೀವಿ. ಯಾವ ಜಾಗ ಏನನ್ನ ತೋರಿಸ್ತೀನಿ. ಆನ್ ದ ವೇ ಮಧ್ಯದಲ್ಲಿ ಫ್ರೆಂಡ್ಸ್ ಕೂಡ ಸಿಗ್ತಾರೆ. ನಮ್ಮಮ್ಮರಿಗೆ ಬಾಯ್ ಎಲ್ಲ ಟೈಮ್. ಬಾಯ್ 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 ಡುಮಾ. ಓಕೆ ಬಾಯ್ ಬಾಯ್. ಸೊ ಗಾಯ್ಸ್ ಬನ್ನಿ, ಆನ್ ದ ವೇ ನಮ್ಮ ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಅವ್ರನ್ನ ಪಿಕಪ್ ಮಾಡಿ ಜರ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತಂದೇಳಿ. ತಿನ್ಸ್ಬೇಕಾಯ್ತು ಕಣಲ್ಲ ನೀನು. ಏನೊಂಚೂರು ಬ್ಲಾಗಲ್ಲಿ ಬರೋದಪ್ಪ ತಿನ್ಸಿದ್ರೆ ಪ್ರೀತಿಯಿಂದ ಶೆಟ್ಟಿ ಅವರಿಗೆ. ಸೊ ಗೈಸ್ ಹೀಗೆ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆ 7 ಗಂಟೆ ರೀಚ್ ಆಗ್ಬೋದು ವಾಯ್ನಾಡು. ನಿಮ್ಗೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿರ್ಲಿಲ್ಲಲ್ಲ, ವಾಯ್ನಾಡಿಗೆ ಹೋಗ್ತಾ ಇದ್ದೀವಿ. ಪಾಕಿಸ್ತಾನಿ ನೋಡ್ರಿ ಇವನು ಹಾಗೆ ಡ್ರಾಪ್ ಮಾಡ್ಬರ್ತೀವಿ. ಪಾಕಿಸ್ತಾನ ದುಬೈಗೆ ಹೋಗ್ತಾನೆ, ದುಬೈಯಿಂದ ಪಾಕಿಸ್ತಾನಿಗೆ ಹೋಗ್ತಾನೆ. ಅದಕ್ಕೆ ಕೇರಳಕ್ಕೆ ಹೋಗ್ತಾ ಇರೋದು. ಏನೋ ಬಾಳೆಹಣ್ಣು ಕೊಡ್ತಾ ಇದ್ದಾರೆ ನೋಡಿ ಇವರು ಅರುಣ್ ಅಂತಂದು ಹೇಳಿ. ಫಸ್ಟ್ ಹಾಯ್ ಹೇಳದೆ ಹುಡುಗರಿಗೆ. ಹೇಳ ಓಕೆನಾ ಗೈಸ್. ಅವ್ರು ಹಾಯ್ ಮಾಡಿದ್ದಾರೆ. ರಕ್ಷಿತ್ ಅಂತ, ಅರುಣ್ ಅಂತಂದು ಹೇಳಿ ಅಷ್ಟೇ. ಮಿಕ್ಕಿದ್ದ ಆಮೇಲೆ ಹೇಳ್ತೀವಿ. ಸೊ ಗೈಸ್ ಈಗ ಪೆಟ್ರೋಲ್ ಹಾಕ್ಸ್ಕೊಂತ ಇದ್ದೀವಿ. ಇಲ್ಲಿ ಇವರು ಇಲ್ಲ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ. ಈಗ CNG ಹಾಕ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರೋ ಡ್ರೈವರ್ನ ನೋಡ್ತೀರಾ ಎಲ್ಲ. ನೋಡ್ರಿ ಇಲ್ಲಿ ಪ್ರೋ ಡ್ರೈವರ್ ಅಣ್ಣ. ಈಗ ಹೆಡ್ಸೋನಲ್ಲಿ ಕಬ್ಬಣಕ್ಕೆ ಪ್ರೋ ಡ್ರೈವರು ಮಿಸ್ ಆಯಿತು. ಅಲ್ಲ ಅಲ್ಲಿ ಬಾನೆಟ್ ಇದು ಪೆಟ್ರೋಲ್ ಓಪನ್ ಮಾಡೋಕೆ ಬಾನೆಟ್ ಓಪನ್ ಮಾಡಿದ್ವಿ. ಅದು ಕಾಮನ್ ಮಿಸ್ಟೇಕ್ ತಗ. ಸೊ ಇವಾಗ CNG ಕರೆಕ್ಟಾಗಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಮ್ಮ ಪುಣ್ಯನೇನೋ ಗೊತ್ತಿಲ್ಲ, ಕರೆಕ್ಟಾಗಿ ಸಿಕ್ಬಿಟ್ಟಿದೆ CNGಗೆ. ಇವಾಗ CNG ಹಾಕ್ಸಿ ಹೊರಡಮ್ಮ. ಸೊ ಗಾಯ್ಸ್ ನಾವೀಗ ಇದ್ಯಾವುದೋ ಗೊತ್ತಿಲ್ಲದಿರೋ ಜಾಗದಲ್ಲಿ ರೆಸ್ಟಿಗೋಸ್ಕರ ನಿಲ್ಲಿಸಿದ್ದೀವಿ ಅಷ್ಟೇ. ಸೊ ಹಾಯ್ ಗಾಯ್ಸ್, ನಾವೀಗ ಬಂದಿದ್ದೀವಿ ಗೋಣಿಕೊಪ್ಪಲಲ್ಲಿ ಟೀ ಕುಡಿಯೋದಕ್ಕೆ. ಬಸ್ ಸ್ಟ್ಯಾಂಡ್ ಇಲ್ಲಿ ಎದುರುಗಡೆ ಇದೆ ನೋಡಿ. ಟೀ ರೆಡಿ ಮಾಡ್ತಾ ಇದ್ದಾರೆ. CNG ಇವರಿಬ್ರು ಕಾಫಿ ಕುಡಿತಾ ಇದ್ದಾರೆ. ಮತ್ತೆ CNG ಡೋರ್ ಡೈ ರಿಸ್ಕಲ್ಲಿ ಇದೆ. ಸೊ ವೇಟ್ ಮಾಡ್ತಾ ಇದ್ದೀವಿ CNG ಗ್ಯಾಸ್ ಓಪನ್ ಆಗೋದಕ್ಕೆ. ಈ ಕಡೆ ತೆಲುಗು ಯೂಸ್ ಮಾಡಲ್ಲ, ತಮಿಳು ಮಲಯಾಳಂ ಜಾಸ್ತಿ. ಇಲ್ಲ ಕನ್ನಡ ಕೊಡವ ಜಾಸ್ತಿ, ತಮಿಳು ಮಿಕ್ಸ್ ಮಾಡ್ತಾರೆ. ತಮಿಳು ಅಂದರೆ ಎಸ್ಟೇಟ್ಗಳಲ್ಲಿ ತಮಿಳು ಅನಿಸಿರ್ತಾರಲ್ಲ, ಹಾಗಾಗಿ ತಮಿಳು ಪ್ರಾಬ್ಲಮ್ ಆಗಲ್ಲ. ಮತ್ತು ಮಂಗಳೂರು ಬಾರ್ಡರ್ ಬರೋದ್ರಿಂದ ಬನ್ನಿ ಗೈಸ್ ಕಾಫಿ ಕುಡಿಯೋಣ. ಕಾಫಿ ಕುಡಿದು CNG ಸ್ಟೇಷನಿಗೆ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ನೋಡಿ ಇವ್ರನ್ನ ಕಾಫಿ ಕುಡಿತಾ ಇದ್ದಾರೆ. ಯಾವುದೋ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದೀವಿ. ಎಲ್ಲ ಕಾಫಿ ತಗೊಂಡು ಆಗ್ತಾಯಿದೆ ಶಿಟ್ಟಿ. ಟೀ ವೈಬ್ರೇಷನ್ ಆಗ್ತಾ ಇದೆಯಾ, ಕೈ ವೈಬ್ರೇಷನ್ ಆಗ್ತಾ ಇದೆಯಾ? ಕಾಫಿ ವೈಬ್ರೇಟ್ ಆಗ್ತಾ ಇದೆ. ಕಾಫಿ ವೈಬ್ರೇಟ್ ಆಗ್ತಿದೆಯಾ? ಇದು ಕೈ ಅಲ್ವಾ? ಕಾಫಿ ವೈಬ್ರೇಟ್ ಆಗ್ತಿರೋದ ನೋಡಿ ಗೈಸ್. ಇವ್ನು ಕಾಫಿ ವೈಬ್ರೇಟ್ ಆಗ್ತಿದೆ ಅಂತೆ, ಕೈ ವೈಬ್ರೇಟ್ ಆಗ್ತಾ ಇಲ್ಲ. ಫುಲ್ಲು ಶೇಕಿಂಗ್ ಆಗ್ತಾ ಇದೆ ಕೈ. ಫಿಲ್ಟರ್ ಕಾಫಿ ಅಂತಾರೆ, ಫಿಲ್ಟರ್ ಕಾಫಿ ಗೈಸ್. ಹಿಂಗೆ ಸಿಗೋದು ಕರ್ನಾಟಕನಲ್ಲಿ ನೋಡಿ. ಈಗೆಲ್ಲ ಇವ್ರು ಫಿಲ್ಟರ್ ಕಾಫಿ ಕುಡಿತಾ ಇದ್ದಾರೆ. ನಾನು ಟೀ ತಗೊಂಡಿದ್ದೀನಿ. ನಾನು ಬ್ಲಾಗ್ ಮಾಡೋದಕ್ಕೆ ಎಲ್ಲ ಇವರು ಸೈಕ್ ಆಗಿಬಿಟ್ಟಿದ್ದಾರೆ. ಹೇಳೋ ಸೈಕ್ ಅಷ್ಟೇ. ಸೊ ಗೈಸ್ ಈಗ ನಮ್ಮ ಶೆಟ್ಟಿಯವರು ಹೊಟ್ಟೆ ಹಸು ಅಂತಂದು ಹೇಳಿ ಅಂದರೆ ಎಲ್ಲದರಲ್ಲೂ ಟೇಸ್ಟ್ ಮಾಡಿದ್ದಾರೆ. ಇದು ಅಷ್ಟು ತಿಂದಿದ್ದಾನೆ ಗೈಸ್. ಇದೇನಿದು ಆಲೂ ಬನ್ನು. ನಾವು ಇದನ್ನು ಆಮೂಡೆ ಅಂತಂದು ಹೇಳಿ ತೊಗೊಂಡ್ವಿ. ಇವನು ಅಷ್ಟೇ ಎಲ್ಲದೂ ಟೇಸ್ಟ್ ಮಾಡಿದ. ಮಸಾಲ ಅಂತ ಏನು ತಿನ್ನಂಗಿಲ್ಲ. ಇವಾಗ ಒಂದು ಪಕೋಡ ತೊಗೊಂಡಿದ್ದೀವಿ ನಾವು. ಬನ್ನಿ ತಿನ್ನೋಣ. ತಿಂದು 6 ಗಂಟೆ ಆಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 6 ಗಂಟೆ ಆದಮೇಲೆ ಇಲ್ಲಿಂದ ಹೊರಡಬೇಕು CNG ಫುಲ್ ಮಾಡಿಸ್ಕೊಂಡು. ಸೊ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಬಂಕಿಗೆ CNG ಹಾಕ್ಸೋದಕ್ಕೆ. ಬಟ್ ಬ್ಯಾಡ್ ಲಕ್, ಇನ್ನೂ 7 ಗಂಟೆಗೆ ಅಂತ ಓಪನ್ ಆಗೋದು. ಗೂಗಲಲ್ಲಿ 6 ಗಂಟೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಂಡಿಯಾ ಅಲ್ಲ ಗೈಸ್, ಅರೆಸ್ಟ್ ಆಗಬೇಕು. ಹೇಳೋದೊಂದು ಮಾಡೋದೊಂದು ಹಂಗೆ. CNG ಹಾಕ್ಸೋಕೆ ಆಯ್ತಾ ಇದ್ದೀವಿ. ಫಾಗು ನೋಡಿ ಯಾವ ಥರ ಇದೆ ಅಂತಂದು ಹೇಳಿ ಕಾಣಿಸ್ತಾ ಇದೆಯಾ ನಿಮಗೆ ಇದರಲ್ಲಿ ಫಾಗು. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತಂದು ಹೇಳಿ ಎಲ್ಲ. ಇಲ್ಲಿ ನೋಡಿ ನಾಯಿ ಮರಿ ಪಾಪು ಜೊತೆ ಹೇಗೆ ಆಟಾಡ್ತಾ ಇದೆ. ಸಖತ್ ಕ್ಯೂಟಾಗಿದೆ ಬ್ಲ್ಯಾಕು. ಹೆಂಗಿವ ಪಾಪ.
ಬಟ್ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಇವರು ಅಲ್ಲಿ ನಿಂತಿದ್ದಾರೆ, ನಾವು ಈ ಕಡೆ ವಾಕ್ ಬಂದಿದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲೆಲ್ಲ ಬರೀ ಬಂಕಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ವ್ಯೂ ನೋಡ್ತಾ ಇದ್ವಿ ಆ ಕಡೆ ಈ ಕಡೆ ಬಂದು. ಇವ್ರು ನೋಡಿ ಈಗ ಡೀಲರ್ ಆಗಿದ್ದಾನೆ, ಕಳ್ಳ ಆಗಿದ್ದಾನೆ ಇವನೀಗ ನಾಯಿ ಮರಿ ಎತ್ಕೊಂಡು. ಸೊ ಗೈಸ್ ಈಗ ನೋಡಿ ಯಾವ ಥರ ಫಾಗ್ ಇದೆ ಅಂತಂದೇಳಿ. ಒಂದು ಪಾಚ್ಕೊಂಬಿಟ್ಟ, ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತಂದೇಳಿ. ಸೊ ನಾನು ಡ್ರೈವ್ ಮಾಡ್ತಾಯಿದ್ದೀನಿ. ಫಾಗ್ ಎಲ್ಲ ಸಕ್ಕತ್ತಿದೆ. ರೋಡ್ ಕೂಡ ಕಾಣಿಸ್ತಾ ಇಲ್ಲ ಎದುರುಗಡೆ. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರೋಡೇ ಕಾಣಿಸ್ತಾ ಇಲ್ಲ ಎದುರುಗಡೆ ಹೇಗಿದೆ ಅಂತಂದೇಳಿ. ಫುಲ್ಲು ಫಾಗ್ ಇದೆ ಇಲ್ಲಂತೂ. ಎದುರುಗಡೆ ಗಾಡಿ ಬಂದರೆ ಒಡಿಸೆ ಒಂದೇ ಸಲ. ನೋಡಿದ್ರೆ ಗೈ ಸಡನ್ನಾಗಿ ಗಾಡಿ ಬಂದಿತ್ತು ಎದುರುಗಡೆ, ಕಂಡೇ ಇರಲ್ಲ ಅದಂತೂ. ಲೈಟ್ಸ್ ಆನ್ ಮಾಡ್ಕೊಳ್ಳೋದು ಬೆಸ್ಟ್ ಇಂಥ ಟೈಮಲ್ಲಿ. ಸೊ ಲೈಟ್ಸ್ ಆನ್ ಮಾಡ್ಕೊಂಡು ನಿಧಾನವಾಗಿ ಹೋಗಿ ರೀಚ್ ಆಗಬೇಕು ಈಗ ರೆಸಾರ್ಟ್ 2 ಅವರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಸೊ 2 ಅವರ್ಸ್ ಡ್ರೈವ್ ಮಾಡಬೇಕು. ಜಸ್ಟ್ 80 ಕಿಲೋಮೀಟರ್ಸ್ ಏನೋ ಇದೆ, ಬಟ್ 2 ಅವರ್ಸ್ ಡ್ರೈವ್ ಹೇಳ್ತಾ ಇದೆ. ಹೋದ್ಮೇಲೆ ರೆಸ್ಟ್ ಮಾಡಬೇಕು, ಸ್ವಲ್ಪ ಹೊತ್ತು ಮಲ್ಕೊಂಡು ಎಲ್ಲರೂ ಮಲ್ಕೊಂಡ್ಬಿಟ್ಟು ಆಮೇಲೆ ಏನಾದ್ರು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ, ಸೈಟ್ ಸೀಯಿಂಗ್ ಮಾಡೋದಕ್ಕೆ ಹೋಗ್ತೀವಿ. ನೋಡ್ತಾ ಇರಿ, ತೋರಿಸ್ತೀವಿ ಪ್ಲೇಸ್ ಹೇಗಿದೆ ಅಂತಂದೇಳಿ. ಗೈಸ್ ಇದೆ ನೋಡಿ ನಾವು ಇರ್ತಾ ಇರೋ ಮಣ್ಣಿನ ಗುಡ್ಡ. ಸಾಕಾಗೋಯ್ತು. ಗುಡ್ಡದ ಮೇಲೆ ಗುಡ್ಡ ತಿರುಗಿಸ್ತಾರೆ ಅವನ ಗಾಡಿನ ಬೆಳಗ್ಗೆಯಿಂದ. ಇವನಂತೂ ಒಂದು ದಿನ ಪೂರ್ತಿ ಆಗೋಯ್ತು ಬರೀ ರೆಸಾರ್ಟಿಗೆ ಬರೋಕೆ. ನಾವು ಆಫೇ ಆಗೋಯ್ತಾ ಏನು ಕತೆ? ನಮ್ಮ ಹೆವಿ ಡ್ರೈವರ್ ಅವರು ತಿರುಗಿಸಿ ಗಾಡಿನ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಈ ಕಡೆ ಮೇಲ್ಗಡೆ ಇಲ್ಲ ಹಿಂಗೆ ಅಲ್ಲೇ ಆಗ್ಬೇಕಿತ್ತ ಅಂತ ಅಲ್ಲ ಒಂದು ರೋಡ್ ಮಾಡಿದಲ್ಲ ಕರೆಕ್ಟ್ ಆಗಿ ಇವರು. ಯಾಕೋ ಭಯ ಆಯ್ತಾ ಕಣ. ಇಟ್ಸ್ ಓಕೆ ಆಂಟಿ, ಹೋಗುತ್ತಾ ಆಂಟಿ ಕಾರು? ನೋ ಫಿಯರ್. ರಿಸೆಪ್ಷನ್ ಪಾರ್ಕಿಂಗ್ ಅಂತೆ. ಅಮ್ಮನ ಕಾರೇ ಹತ್ತವಲ್ದು. ಗೈಸ್ 18+ ಒಂಚೂರು ಕಟ್ ಮಾಡಬೇಕು, ಮ್ಯೂಟ್ ಮಾಡ್ತೀವಿ. ಎಡಿಟಿಂಗ್ ಬಂತಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಎಲ್ಲ ಜಸ್ಟ್ ನಮ್ಮ ರೆಸಾರ್ಟಿಗೆ ನೋಡಿ. ರೆಸಾರ್ಟ್ ಹೇಗಿದೆ ಅಂತಂದೇಳಿ ವ್ಯೂ ನೋಡಿ. ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿಂದ. ಇದ್ರ ಸೆಲೆಕ್ಷನ್ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಸೆಲೆಕ್ಷನ್ ಮಾಡಿರೋದು ಜಾಗ. ವ್ಯೂ ಎಲ್ಲ ನೋಡ್ಕೊಳ್ಳಿ ಹೇಗೆ ಕಾಣಿಸ್ತಾ ಇದೆ ಅಂತಂದೇಳಿ. ಬನ್ನಿ ಒಳಗಡೆ ಹೋಗೋಣ. ಎಷ್ಟು ಎತ್ತ ಅಂತಂದೇಳಿ ಇನ್ನೂ ಗೊತ್ತಿಲ್ಲ, ಎಲ್ಲ ಕೇಳಿ. ಗುಡ್ಡದ ಮೇಲೆ ಗುಡ್ಡ ಹತ್ಕೊಂಡು ಫೈನಲಿ ರೀಚ್ ಆಗಿದ್ದೀವಿ. ಈಗ ನೋಡೋಣ ರೂಮ್ ಸ್ಯಾಟಿಸ್ಫೈಡ್ ಆಗುತ್ತೋ ಇಲ್ಲ ಅಂತಂದೇಳಿ. ಆದರೂ ಆಗದಿದ್ರು ಗೈಸ್ ಇಲ್ಲೇ ತಗೊಂಡು ಮಲ್ಕೊಂಡ್ಬಿಡ್ಬೇಕು ಫಸ್ಟು. ಸುಸ್ತಾಗಿ ಹೋಗಿದೆ. 15 ಅವರ್ಸ್ ಮೇಲೆ ಜರ್ನಿ ಮಾಡಿಬಿಟ್ಟಿದ್ದೀವಿ ನಾವಂತೂ ಇವತ್ತು. ಇವರು ಸಾಕಾಗೋಗ್ಬಿಟ್ಟಿದ್ದಾರೆ. ಇವನಂತೂ ಫುಲ್ ನಿದ್ದೆ ಹೊಡೆದ್ಬಿಟ್ಟ ಇವನು. ಸೊ ಇವನು ಡಿಲೀಟ್ ಮಾಡಿಬಿಡಿ. ಈ ಹುಡುಗ ಪಾಪ ಮಲ್ಕೊಂಡೇ ಇಲ್ಲ. ನಾನು ಆದರೆ 5 ನಿಮಿಷ ನ್ಯಾಪ್ ತಗೊಂಡಿದ್ದೀನಿ ಮಧ್ಯದಲ್ಲಿ. ಇಂಗ್ಲೀಷ್ ಆರ್ ತೆಲುಗು, ಕನ್ನಡ, ಹಿಂದಿ. There are 2 rooms, basic category rooms are there. Okay. Balcony rooms are also there. Okay. And also premium cottage rooms are also. Oh, different prices for different rooms. What about this basic? Balcony one 3,500. What about the basic? Basic one 2,500. And the Premium cottage 4,000. Can you show? Yes. Premium ಬನ್ನಿ ಗೈಸ್. the whole cottage for us. ಆ ಥರ ಇರ್ಬೋದು. 2 person can accommodate. ಇನ್ ಒಂದು ಕಾಟೇಜ್. One cottage. ಬನ್ನಿ ಗೈಸ್ ರೂಮ್ ನೋಡೋಣ ಯಾವ ಥರ ಇದೆ ಅಂತಂದೇಳಿ ಎಲ್ಲ. ನಾವು ಆ್ಯಕ್ಚುಲಿ 3:30 ಅಂದ್ಕೊಂಡೆ ಬಂದಿದ್ದಲ್ಲ. ಫಸ್ಟ್ ಬಾಲ್ಕನಿ ನೋಡ್ಬಿಡೋಣ ಸುಮ್ಮನೆ ಎಲ್ಲ ತಿರುಗೋದಕ್ಕಿಂತ. Balcony show na. ಬ್ರೋ ಫಸ್ಟ್ let us see the balcony room. Balcony room. And the resort is completely empty, right? No customers are there? Is customer is there. ಕಸ್ಟಮರ್ ಇರುತ್ತೆ. ಓಕೆ ಗೈಸ್ ಆಲ್ರೆಡಿ ಯಾರೋ ಇದ್ದಾರಂತೆ. ಇವ್ರನ್ನ ಬಕ್ರ ಮಾಡಿ ಒಂದಿಷ್ಟು ಕಡಿಮೆ ಮಾಡೋಣ ಅಂದ್ಕೊಂಡಿದ್ವಿ. ಏನು ಮಾಡ್ತೀರಿ, ಯಾರೋ ಇದ್ದಾರಂತೆ.
ಬನ್ನಿ ನೋಡೋಣ ಏನಾಗುತ್ತೆ ಅಂತಂದು ಹೇಳಿ. ಯಾಕಾ ಸೂಪರ್ ವ್ಲಾಗಿಂಗ್, ಹ್ಯಾಟ್ಸ್ ಆಫ್ ಬ್ರೋ, ಬಿಗ್ ಫ್ಯಾನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬನ್ನಿ ಗೈಸ್ ಮೇಲೆ ಹೋಗ್ತಿದ್ದೀವಿ ಈಗ. ನೋಡಿ ಗೈಸ್ ಏನೋ ಕಳೆದೋಗ್ಬಿಡ್ಬೇಕಂತ ರೂಮ್ ನೋಡಿ. ಹಾಂ ಬಾಲ್ಕನಿ ವ್ಯೂ ಬ್ರೋ. ನೋ ಟಿ ವಿ ಎಲ್ಲೋ ಏನೋ ಮಾಡ್ತೀಯ ಟಿ ವಿ ಇಲ್ದಂಗೆ ಅಲ್ಲಿ. ನೀನು ಏನೋ ಟೈಮ್ ಪಾಸ್ ಮಾಡ್ತೀಯಪ್ಪ, ನಾವೇನು ಮಾಡೋಣ. ಸೊ ಗಾಯ್ಸ್ ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತಂದು ಹೇಳಿ. ಸಖತ್ತಾಗಿದೆ ಪ್ಲೇಸ್. ಇಲ್ಲಿ ನೋಡಿ ಪೂಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತಂದು ಹೇಳಿ. ಇದು ನಮ್ಮ ಬಾಲ್ಕನಿ ವ್ಯೂ. ಇಲ್ಲೆಲ್ಲ ಇದು ಕಾಣ್ತಾ ಇರೋದು, ಇದು ನಮ್ಮ ರೂಮು ಅಂತ ಅಂದ್ಕೊಂಡಿದ್ದೀವಿ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಗಾಯ್ಸ್ ಪ್ಲಾನ್ ಫ್ಲಾಪ್ ಆಯಿತು ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಅಣ್ಣ ತುಂಬ ರಿಕ್ವೆಸ್ಟ್ ಮಾಡಿದ, ಏನಕ್ಕೂ ಒಪ್ಕೊಳ್ಳಿಲ್ಲ ಅವರು. ಒಂದು ಊಟ ಕೂಡ ಫ್ರೀ ಕೊಡೋಲ್ಲ ಅಂತಾರೆ. ಅಲ್ಲ ಗಾಯ್ಸ್, 7,000 ರೂಪಾಯಿ ಇಸ್ಕೊಂತಾರೆ ಬರೀ ಒಂದು ನೈಟಿಗೆ. ಸೊ ಪ್ಲ್ಯಾನ್ ಕ್ಯಾನ್ಸಲ್. ಬೇಗ ಶಿಫ್ಟಿಂಗ್ ಟು ಅನದರ್ ಹೋಟೆಲ್. ನೋಡ್ತಾ ಇರ್ರಿ ಯಾವ ಹೋಟ್ಲಿಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿವರೆಗೂ. ಇವಾಗ ಪುರಿ ತಿಂತಾ ಇದ್ದೀವಿ. ಬಂದು ಟಿಫನಿಗೆ ನಿಲ್ಲಿಸಿ ಇಲ್ಲ ಒಂದು ದೇವರು ಸಿಕ್ತು ಹೋಟೆಲ್ಲು. ಏನೂ ಇಲ್ಲ ಅಂತೆ, ಬರೀ ಪೂರಿ ಪರೋಟ ಬಿಟ್ಟು. ಸೊ ಪೂರಿ ಹೇಳ್ಕೊಂಡಿದ್ದೀನಿ, ಎಲ್ಲ ಪೂರಿ ಪರೋಟ ತಿಂತಾಯಿದ್ದಾರೆ. ಇವು ನೋಡಿ ಹೊಟ್ಟೆ ಅಂತ ಹೇಳಿ ನಿಲ್ಲಿಸಿ ತಿನ್ನಲಂಗೆ ಬರೀ ಅಲ್ಲಿಂದ ಆಟ ಆಡ್ತಾವನೆ. ಮೆಟ್ಟಲೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಗಾಯ್ಸ್ ಇದನ್ನೆಲ್ಲ ಮ್ಯೂಟ್ ಮಾಡಿಬಿಡ್ತೀವಿ, ಡೋಂಟ್ ವರಿ. ಊಟ ಆಮೇಲೆ ಸಿಗೋಣ, ಬಾಯ್ ಗೈಸ್. ಇವಾಗ ಒಂದು ಆಟ ಆಡ್ತಾಯಿದ್ದೀವಿ. ಅಂದರೆ ಇಷ್ಟೆಲ್ಲ ತಿಂದಿದ್ದೀವಿ ನಾವು ಇವೆಲ್ಲ ಈಗ. ಸೊ ಬಿಲ್ಲು ಯಾರು ಪೇ ಮಾಡ್ತಾರೆ ಅಂತಂದೇಳಿ ನಮ್ಮೆಲ್ಲರದು ಫೋನ್ಸಲ್ಲಿ ಇಟ್ಟಿದ್ದೀವಿ. ಸೊ ಕ್ಯಾಶಿಯರ್ ಬಂದುಬಿಟ್ಟು, ಸಪ್ಲೈಯರ್ ಬಂದುಬಿಟ್ಟು ಯಾವ ಫೋನ್ನ ಚೂಸ್ ಮಾಡ್ತಾನೋ ಅವ್ರು ಬಿಲ್ ಪೇ ಮಾಡ್ತಾರೆ ಈಗ. ಸೊ ಬನ್ನಿ ಇವಾಗ ಅವ್ರು ಯಾವ ಫೋನ್ ಚೂಸ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಇವನಂತೂ ಫುಲ್ಲು ಬೇರು ಇಳಿಸ್ತಾ ಇದ್ದಾನೆ ಹುಡುಗ. ಬಿಲ್ ಅಂದೇಳಿ ಬೀಳುತ್ತೆ ಅಂತಂದೇಳಿ. ಇಟ್ಸ್ ಓಕೆ, ಏನಾಗಲ್ಲ. ಚಿಯರ್ ಅಪ್. ಅವರು ಟಾಸ್ಕು ఫోను ఎవరిది పండుగ చూసా వాడు పేమెంట్, వాడు బిల్ పేమెంట్. సో సెలెక్ట్ ఆన్ ఫోన్ బిల్ పేమెంట్ దట్ గాయ్. విచ్ వన్ దిస్? ಕರೆಕ್ಟಾಗಿ ಚೂಸ್ ಮಾಡೋರೆ. ಸೊ ಗಾಯ್ಸ್ ಈ ಫೋನು ಅಣ್ಣವ್ರದ್ದು. ಅಣ್ಣವ್ರು ಬಿಲ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು. ಈ ಅಣ್ಣವ್ರು ಸೇಫ್ ಆದರು, ನಾನು ಸೇಫ್ ಆದೆ. ಅವ್ರಿಗೆ ಗೊತ್ತಾಯ್ತು ಇವ್ನ ಕೇಸೆ ಇಂಥದ್ದು ಹಾಕೊಂಡವನೇ, ಇವ್ನ ಕಾಸು ಎಲ್ಲಿರ್ತದೆ ಅಂತ, ಅದಕ್ಕೆ ಅವ್ರನ್ನ ಚೂಸ್ ಮಾಡೋದು. ಈಗ ನಮ್ಮ ರಿಚ್ ಪರ್ಸನ್ ಅವ್ರದ್ದೇ ಚೂಸ್ ಮಾಡಿದ್ದಾರೆ ಬಿಲ್ ಪೇಮೆಂಟಿಗೆ. ನಾವು ಇವತ್ತು ಸೇಫ್ ಆದ್ವಿ, ಬನ್ನಿ ಹೋಗೋಣ. ಸೊ ಮಿಸ್ಟರ್ ಅರುಣ್, ಈ ಟಾಸ್ಕ್ ಬಗ್ಗೆ ಏನು ಹೇಳ್ತೀರಾ? ಬಿಲ್ ಪೇ ಮಾಡಿ ಹೇಗೆ ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ನಮ್ಮ ಆಡಿಯನ್ಸ್ ಎಲ್ಲ ಹೇಳಿ. ಚೆನ್ನಾಗಿ ಅನಿಸ್ತಿದೆ. ಊಟ ಏನೋ ಗ್ರೂಪ್ ಓಕೆ ಚೆನ್ನಾಗಿತ್ತು. ಬಿಲ್ ಪೇಮೆಂಟ್ ಮಾಡಿ ಸ್ಪೀಚ್ ಕೊಡ್ತಾ ಇದ್ದೀರಾ ಚೂರು, ನಾರ್ಮಲಾಗಿ ಮಾತಾಡಿ. ಅದೇನು ನ್ಯೂಸ್ ಚಾನಲ್ ಅಲ್ಲ, ಫ್ರೀ ಆಗಿ ಚೂರು. ಇವ್ರು ನೋಡಿ ಬನಾನಾ ತಗೊಂಡಿದ್ದಾರೆ ಬಾಯಲ್ಲಿ ಇಟ್ಕೊಳೋದಕ್ಕೆ. ಬನಾನಾ ಏನದು ಪಕೋಡ, ಸಾರಿ ಗೈಸ್, ಬನಾನಾ ಪಕೋಡ ತಿಂತಾ ಇದ್ದಾರೆ. ಬಾಳೆಕಾಯಿ ಬಜ್ಜಿ ಅಂತ, ಬಾಳೆಕಾಯಿ ಬಜ್ಜಿ ಅಂತಾರೆ ಅದನ್ನ. ಸೊ ಬಾಳೆಕಾಯಿ ಬಜ್ಜಿ ತಿಂತಾ ಇದ್ದಾನೆ ಇವಾಗ ಇವನು. ಫಿಲಿಪೀನ್ಸ್ ಅಲ್ಲಿ ಟೂರ್ ಆನ್ ಮಾಡೋರು ಗೊತ್ತಾ? ಟೂರ್ ಆನ್ ಬನಾನಾ ಟೂರ್ ಆನ್. ಬನಾನಾದ ಬಜ್ಜಿ ಮಾಡೋರು ಗಾಯ್ಸ್. ಈಗ ನಮ್ಮ ಅಣ್ಣವರು ಬಿಲ್ ಪೇ ಮಾಡಿಬಿಟ್ಟು ಇದ್ಯಾವುದೋ ಲಕ್ಸುರಿಯಸ್ ಹೋಟೆಲಿಗೆ ಕರ್ಕೊಂಬಂದಿದ್ದಾರೆ. ನೋಡ್ತಿರಲ್ಲ ಹೋಟೆಲ್ ಹೇಗಿದೆ ಅಂತಂದೇಳಿ. ಎಲ್ಲ ಬಿಲ್ ಇವರೇ ಕಟ್ಟೋದು ಅದಕ್ಕೆ. ಹಂಗಂತ ಹೇಳ್ತಾರೆ ಅಷ್ಟೇ, ಬಿಲ್ ನಾವು ಕೊಡ್ತೀವಿ, ದುಡ್ಡು ಅವ್ರು ಕೊಡ್ತಾರೆ. ನೋಡಿ ಹೇಗಿದೆ ಅಂತಂದೇಳಿ. ಸೆಲೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ, ಪೇಡ್ ಬೈ ಅರುಣ್ ಮನೀಶ್. ಹಂಗೆ ಇಂಥ ಫ್ರೆಂಡ್ಸ್ ಪಡೆಯಾಗೆ ಪುಣ್ಯ ಮಾಡಿರ್ಬೇಕು ಐಸ್ ನೀವು. ನೋಡಿ ಎಷ್ಟು ಫ್ರೀಯಾಗಿ ನಾನು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಫುಲ್ಲು ಅವನ್ನೇ ಖರ್ಚಲ್ಲಿ ಕರ್ಕೊಂಬಂದವನೆ. ಸುಮ್ಮನೆ ಹೇಳ್ತಾರೆ ಗೈಸ್, ನಮ್ಮ ಕೈಯಲ್ಲೆಲ್ಲ ಎಲ್ಲ ಗೈಸ್ ಹಂಗೆ. ಅಷ್ಟು ದುಡ್ಡಿದ್ರೆ ನಾನು ಯಾಕೆ ವ್ಲಾಗ್ಗಳು ಮಾಡ್ಕೊಂತ ಯೂಟ್ಯೂಬಲ್ಲಿ ಹಾಕ್ತಿರ್ತಿದ್ದೆ ನಿಮಗೆ ದುಡ್ಡಿಗೋಸ್ಕರ. ಅರ್ಥ ಮಾಡ್ಕೊಳ್ಳಿ ನೀವು. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಯಾರು ಮಾಡ್ಕೊಂಡಿಲ್ಲ ಲೈಕ್ ಹೊಡೀರಿ, ಕಮೆಂಟ್ ಹೊಡೀರಿ ಚೂರು. ಗೈಸ್ ಇಮೋಷ್ನಲ್ ಡ್ರಾಮಾ ಮಾಡ್ತಾನೆ, ನಂಬೇಡ್ರಿ. ಇದನ್ನ ಕಟ್ ಮಾಡ್ಬಿಡೋದ? ಓಕೆ, ಹೆಂಗೈತದು ನೋಡಲಿ, ಚೆನ್ನಾಯ್ತಲ್ಲ. ಅದೇನೋ ನಾರ್ಮಲ್ ಇದು ಕಣ, ಅದು ಸ್ಟೇ ಅಲ್ಲ ಗೈಸ್. ಅಲ್ಲಿ ನೋಡಿ ಮನೆ ಯಾವ ಥರ ಇದೆ ಅಂತಂದೇಳಿ. ಗೈಸ್ ಅಲ್ಲಿ ನಾವು ಇವಾಗ ವಿಚಾರಿಸ್ಕೊಂಡು ಬಂದ್ವಿ, ಅಲ್ಲಿ ಸೆಟ್ ಆಗಲಿಲ್ಲ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಆಗಲೇ ನಿಮಗೆ ಒಂದು ಮನೆ ತೋರಿಸಿದ್ನಲ್ಲ. ಟೂರಿಸಮ್ ಏನೋ ಮಾಡ್ತೀನಾ? ಟೂರಿಸಮ್ ಯಾಕೆ ಮಾಡೋಣ, ವ್ಲಾಗ್ ಮಾಡ್ತೀನಿ ಸದ್ಯಕ್ಕೆ.
ವಾಯನಾಡೆಲ್ಲ ಸುತ್ತಾಡಿಸ್ತೀಯಪ್ಪ. ಆಗಲೇ ಆ ಮನೆ ತೋರಿಸಿದ್ನಲ್ಲ, ಇದೇ ಮನೆ. ಇಲ್ಲಿ ಹೊಡಿತೀವಿ ಗೈಸ್. ಅಂತೂ ಇಂತೂ ಊರೆಲ್ಲ ಸುತ್ತಾಸಿ ನಮ್ಮ ಶೆಟ್ರು ಅವರು ಇದೇ ರೆಸಾರ್ಟಿಗೆ ಕರ್ಕೊಂಬಂದಿಲ್ಲ ನೋಡಿ ಗೈಸ್. ನೋಡ್ಕೊಂಬಿಡಿ ಅವನನ್ನ. ಏನು ಹೇಳ್ಬೇಕು, ಕಾಡಲ್ಲಿ ಮನುಷ್ಯರು ಟ್ರೆಕ್ಕಿಂಗ್ ಮಾಡಿದ್ರೆ ಇವತ್ತು ಕಾರ್ನ ಟ್ರೆಕ್ಕಿಂಗ್ ಮಾಡಿಸ್ಬಿಟ್ಟಾರೆ ಕಾರಲ್ಲೆಲ್ಲ. ಬ್ಯಾಕ್ ಟು ಜಂಗಲ್ ಎಡ್ಜ್, ಬ್ಯಾಕ್ ಟು ಪೆವಿಲಿಯನ್. ಫಸ್ಟ್ ಎಲ್ಲಿ ನೋಡ್ಕೊಂಡು ಹೋದ್ವಿ ಅಲ್ಲಿಗೆ ಬಂದಿದ್ದೀವಿ ಈಗ. ಅಯ್ಯೋ ದೇವರೇ, ಇವತ್ತು ರೂಮ್ ಹುಡುಕಿದ್ವಿ, ಟ್ರೆಕ್ಕಿಂಗ್ ಮಾಡಿದ್ವಿ, ಒಂದು ಗೊತ್ತಾಗಲಿಲ್ಲ. ಸುತ್ತಾರಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಸಾಕಾಗೋಯ್ತು. ಈಗ ಬನ್ನಿ ಹೋಗಿ ಪೂಲಿಗೆ ಬೀಳೋದು, ಮಲ್ಕೊಳೋದು ನೋಡೋಣ. ನಮ್ಮ ಸರ್ ಏನು ಹೇಳ್ತಾರ ಒಂದ್ಸಲ ಕೇಳೋಣ ಸರ್ನ. ಆಗಲೇ ಬಂದು ವಾಪಸ್ ಹೋದ್ವಿ, ಬೇಕಾ ಇಲ್ಲಿ ಹೋಗಿ ನಿಂದು ರೆಸಾರ್ಟ್ ಅಂತಂದೇಳಿ ಬೈಬೇಕು. ಈಗ ಸಖತ್ತಾಗಿರ್ತತೆ. ನನ್ನ ಮಕ್ಕಳ ಬರ್ರಿ ನಿಮ್ಗೆ ಇದೇ ಗತಿ ಅಂತ ಹೇಳಿ ಅನ್ಕೊಂತಾರೆ ಅನಿಸ್ತದೆ ನನಗಂತೂ ಈಗ. ಹಲೋ ಸರ್, ಎನಿ ಡಿಸ್ಕೌಂಟ್ ಅಟ್ಲೀಸ್ಟ್ ನೋ? That's same price, sir. ಸೇಮ್ ಪ್ರೈಸ್ ಅಟ್ಲೀಸ್ಟ್ 6,500 you can. 6,500 ಸೇಮ್ ಪ್ರೈಸ್ ವಿ ನೋ ಬ್ರೋ, ಅಟ್ಲೀಸ್ಟ್ ಸಮ್ ಡಿಸ್ಕೌಂಟ್. Maximum we can do, sir. 6,000 6,500 we can. 6,200 ಗೈಸ್. ಏನಿಲ್ಲ ಅಷ್ಟೇ ಅಂತೆ, ಮುಚ್ಕೊಂಡು ಬ್ಯಾಗ್ ಒಳಗಡೆ ಹಿಡ್ಕೋಬೇಕಷ್ಟೇ. ಸೊ ಬ್ಯೂಟಿಫುಲ್ ಮ್ಯಾಮ್. ಹಾಯ್ ಗೈಸ್, ಮಲ್ಕೊಂಡು ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಎದ್ದಿದ್ದೀವಿ. ಸಖತ್ತು ಮಳೆ ಬರಕತ್ಬಿಡ್ತು ಇದ್ದಕ್ಕಿದ್ದಂಗೆ ಸಡನ್ನಾಗಿ. ಯಾವ ರೀತಿ ಮಳೆ ಅಂತೀರಾ? ನೋಡಿ ಫ್ರೆಂಡ್ಸ್, ಅವ್ನ ಚಡ್ಡಿ ಎಲ್ಲಿ ಹಾರ್ಕೊಂಡು ಹೋಗಿ ಬಿದ್ದಿದೆ. ಎಲ್ಲಿ ಬಿದ್ದಿತ್ತಲೆ? ನಿಮ್ಮ ಬ್ಲಾಗರ್ದ ಚಡ್ಡಿ ಇದು, ಎಲ್ಲ ನೋಡ್ಕೊಂಡು ಸೈಡಿಗೆ ಎಲ್ಲರೂ ನೋಡ್ಕೊಂಬಿಡಿ. ಅಲ್ಲೇ ಮಳೆಗೂ ನಿಂತು ಕ್ಲಿಯರ್ ಆಗ್ಬಿಟ್ಟೈತೆ ನೋಡಿ. ಸಖತ್ತಾಗಿ ಮಳೆ ಬಂತು ಫುಲ್ಲು. ಎಲ್ಲ ವಿಂಡೋಸ್ ಎಲ್ಲ ಡಬ್ಬು 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 ಅಂತೇಳಿ ಸೌಂಡ್ ಬರೋದು. ನನ್ನ ಮಗ ಫ್ರೆಂಡ್ಸ್, ಇವನು ಮಲ್ಕೊಂಬಿಟ್ಟವನೆ. ಮಲ್ಕೊಂಬಿಟ್ಟು ಇವಾಗ ಎದ್ದು ನಮ್ಮ ಮಕ್ಕಳು ಕತೆ ಹೊಡಿತಾವನೆ. ನಿಮ್ಗೆಲ್ಲರೂ ಕೆಳಗಡೆ ಕ್ರಿಕೆಟ್ ಆಡಕ್ ಬರ್ತೀನಿ ಅಂತ ಹೇಳಿ ಕಾಯಿಸಿ ಸ್ನಾನ ಮಾಡ್ಕೊಂಡು ಎಲ್ಲ ತೊಳ್ಕೊಂಡು A to Z ಬಂದಿದ್ದಾರೆ. ನಾನು ಕೆಳಗಡೆ ಬಿಟ್ಟು ಒಬ್ಬನೇ ಬಂದು ಮೇಲ್ಗಡೆ ಮನ್ಕೊಂಡ್ರು. ನನಗೆ ಫ್ರೆಶ್ ಆಗಿ ಮಲ್ಕೊಳ್ಳೋದು ಟೈಮ್ ಆಯಿತು, ಮಲ್ಕೊಂಡೆ. ಏನು ಮಾಡ್ಬೇಕಾಯ್ತು ಗೈಸ್ ನೋಡ್ರಿ ಯಾವ ಥರ ಇದೆ ಇದು. ಸಖತ್ತಾಗಿ ಕಾಣ್ತಾ ಇದೆ. ಸೊ ಗಾಯ್ಸ್, ಈಗ ಸ್ವಲ್ಪ ಹೊತ್ತು ಶಟಲ್ ಆಡ್ತಾ ಇದ್ದೀವಿ ನೋಡ್ರಿ ಶೆಟ್ಟಿಯವ್ರ ಜೊತೆ. ಹೇಗೆ ಆಡ್ತಾರೆ ಅಂದರೆ ಪ್ರೋ ಪ್ಲೇಯರ್ ಇವರು. ಸ್ಟೇಟಿಗೆ ಸೆಲೆಕ್ಟ್ ಆದ್ರೂ ಮೆಡಿಕಲ್ ಮಾಡೋದಕ್ಕೋಸ್ಕರ ಕ್ವಿಟ್ ಮಾಡೋ MBBS ಮಾಡಿದ್ದಾರೆ. ಇವ್ರ ಜೊತೆ ನಮಗೆ ಆಡೋಕ್ಕೆ ಸಿಕ್ಕಿರೋ ಅವಕಾಶಕ್ಕೆ ಗ್ರೇಟ್. ನೋಡ್ಕೊಂಬಿಡಿ ನೋಡಿ, ನಿಮಗೂ ಕರಿತಾ ಇದ್ದಾರೆ, ಚಾನ್ಸ್ ಕೊಡ್ತಾ ಇದ್ದಾರೆ ನೋಡ್ರಿ. ಕಳ್ದ ಹಾಕಿದ್ರು. ಸೊ ಗಾಯ್ಸ್ ನಾವೀಗ ನೋಡ್ರಿ ಇದು ಆರ್ಚರಿ ಆಡ್ತಾ ಇದ್ದೀವಿ. ದ ಪ್ಲೇಯರ್ ಅರುಣ್ ಹೊಡಿತಾ ಇದ್ದಾನೆ. ಯಾರು ಜಾಸ್ತಿ ಹೊಡಿತೀರೋ ಅವ್ರು ವಿನ್ನರ್ ಅಂತಂದೇಳಿ ಆಡ್ತಾ ಇದ್ದೀವಿ. ನೋಡೋಣ ಯಾರು ಜಾಸ್ತಿ ಹೊಡಿತಾರೆ ಅಂತಂದೇಳಿ. ಒಂದು ಹೊಡಿತಾ ಇಲ್ಲ ಇವನಂತೂ. ಹೊಡೆದ. ಎಷ್ಟು ಪಾಯಿಂಟ್ಸ್ ಇದು? 18. ಅದೇ ಗೊತ್ತಾಗುತ್ತೆ. ಆ ಥರ ಫುಲ್ ಹೇಳಿದ. ಓಕೆ ಗೈಸ್, 18 ಅಂತೆ ಏನೋ ಪಾಯಿಂಟ್ಸ್, ನಮಗೆ ಗೊತ್ತಿಲ್ಲ. ಸಾಕಷ್ಟೇ, 18 ಸಾಕು. ಹಾಂ, ಬನ್ನಿ ಗೈಸ್. ಇವಾಗ ನೆಕ್ಸ್ಟು ನಮ್ಮ ಶೆಟ್ರು ಅವ್ರು ಇದ್ದಾರೆ. ಶೆಟ್ರು ಅವ್ರು ಹೊಡಿತಾ ಇದ್ದಾರೆ. ಅಲ್ಲಿ ಹೊಡಿತಾರೆ ನೋಡೋಣ. ಅಬ್ಬಾ, ಫಸ್ಟ್ ಪಾಯಿಂಟ್ ಲಾಟ್ರಿ. 1 ಪಾಯಿಂಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಾ, ಡಬಲ್ ಲಾಟ್ರಿ. ಅಲ್ಲ ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಯಿತು. ಹೈಡ್ ಲೀಡಲ್ಲಿ ಇದ್ದಾನೆ ಶೆಟ್ಟಿಜಿ. ಸೊ ಗೈಸ್, ಈಗ ಆಟ ಮುಗಿಸಿ ಊಟಕ್ಕೆ ಬಂದಿದ್ದೀವಿ. ಊಟ ಇಟ್ಟಿದ್ದಾರೆ, ರೆಡಿಯಾಗಿದೆ ಅಂತೆ. ಬನ್ನಿ, ಸಖತ್ ಹೊಟ್ಟೆ ಹಸಿದು ಸಾಯಂಗಾಗಿದೆ. ಊಟ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ. ಫುಲ್ ಎಲ್ಲ ನೀರಾಗಿ ಹೋಯ್ತು, ಎಲ್ಲ ಡ್ರೈ ಆಗಿದೆ ಕ್ಲೀನಾಗಿ. ನೋಡಿ ಈವ್ನಿಂಗ್ ವ್ಯೂ ಯಾವ ಥರ ಇದೆ ಅಂತಂದೇಳಿ. ಸಖತ್ತಾಗಿದೆ ಈವ್ನಿಂಗ್ ವ್ಯೂ ಮಾತ್ರ. ಅಲ್ಲಿ ಮೋಡಗಳು. ಸೊ ಗೈಸ್, ಈಗ ಊಟ ಬಂದಿದೆ. ಊಟ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಇದೆ ಅಂತಂದೇಳಿ. ನೋಡಿ, ಇದು ಟೊಮೆಟೊ ರೈಸ್ ಅಂತೆ, ಬಟ್ ಪುಳಿಯೋಗರೆ ಇದ್ದಂಗಿದೆ. ಇದು ವೆಜ್ ಪಲಾವ್ ಅಂತೆ, ಚಿತ್ರಾನ್ನ ಇದ್ದಂಗಿದೆ. ಸೊ ಈ ಮಲ್ಲು ಸೈಡೆಲ್ಲ ಇದೆ ಕತೆ. ಏನಂತೀರ ಶೆಟ್ರಿ ನೀವು? ಹೌದೌದು, ನಿಮ್ಮ ಬ್ಲಾಗರ್ 100%. ನೀವು ರೀ ಏನಂತೀರಾ? ನೋಡಿ, ಚಿಕನ್ ಇದ್ದಂಗೆ ಐತೆ. ಇದು ಚಿಕನ್ ಅಂತೆ. ಏನೋ ಒಂದು ತಿಂತೀವಿ. ಚಿಕನ್ ಇದ್ದಂಗೆ ಐತೆ, ಅದೇನು ಅಂತ ಗೊತ್ತಿಲ್ಲ. ವ್ಯೂ ನೋಡಿ ಯಾವ ಥರ ಇದೆ ಅಂತಂದೇಳಿ. ಈ ವ್ಯೂ ಅಲ್ಲಿ ಫುಡ್ ಎಂಜಾಯ್ ಮಾಡ್ತಾ ಇದ್ದೀವಿ
ನಮ್ಮ ಟೀಚರ್ಸ್ ತೊಗೊಂಬರ್ತೀವಿ ತಡಿ. ಬ್ಲಾಗ್ ಇದು ಟೀಚರ್ಸ್ ಕರಿತೀಯಾ? ನಿಮ್ಮ ಸ್ಕೂಲ್ ಟೀಚರಾ? ಟೀಚರ್ಸ್ ಬರ್ತಾವ್ರೆ, ಕರ್ಕೊಂಬರ್ತೀನಿ. ಓಕೆ, ಗೆಟ್ ಟುಗೆದರ್ ಮಾಡ್ತಾ ಇದ್ದಾರೆ ಅಂತಲ್ವಾ ಇದೇ ವಿಲ್ಲದಲ್ಲಿ ಗೈಸ್. ಇವ್ರು ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಆಮೇಲೆ. ನಮ್ಮ ಶೆಟ್ಟಿನ ನೋಡಿ ಗಾಯ್ಸ್ ಫುಲ್ಲು ಬೆಳಗ್ಗೆಯಿಂದ ಗಾಡಿ ಹೊಡಿತಿದ್ದೆ ಎಲ್ಲ ಊಟ ಇಲ್ಲ ಇವಾಗ ಬಿರಿಯಾನಿ ಆರ್ಡರ್ ಮಾಡಿದೆ. ಬಿರಿಯಾನಿ ಸುಸ್ತಾಗಿ ಕೂತ್ಕೊಂಡು ಬರೋಂತಾರೆ ಬೈಟ್ 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 ದೀಸ್ ಗಾಯ್ಸ್ ಆರ್ ನೋ ದೀಸ್ ಗಾಯ್ಸ್ ಇವರು ಫುಲ್ ಫೋಟೋ ಶೂಟಿಂಗ್ ಎಡಿಟಿಂಗ್ ಎಲ್ಲ correct bro? Yeah bro, he's Correct, that's why she is laughing. ಸೊ ಗುಡ್ ಮಾರ್ನಿಂಗ್ ಫ್ಯಾಮ್. ಇವಾಗ ತಾನೇ ರಾತ್ರಿ ಎಲ್ಲ ಎಂಜಾಯ್ ಮಾಡಿ ಮಲ್ಕೊಂಡು ಎದ್ದಿದ್ದೀವಿ. ವ್ಯೂ ನೋಡ್ತೀರಾ ನಾವು ಮನ್ಕೊಂಡು ಯಾವ ಥರ ಕಾಣ್ತಾ ಇದೆ ಅಂತಂದು ಹೇಳಿ. ನೋಡಿ ಇಲ್ಲಿ ಸಖತ್ತಾಗಿದೆ ವ್ಯೂ, ತೋರಿಸ್ತೀನಿ ಬನ್ನಿ ನಿಮಗೂ ಯಾವ ಥರ ಇದೆ ಅಂತಂದು ಹೇಳಿ. ಬ್ಯೂಟಿ ಅಂತಂದು ಹೇಳಿ ಹೇಳ್ಬೋದು. ಸಕ್ಕತ್ತಾಗಿದೆ ಬೆಳಗ್ಗೆ ವ್ಯೂ. ಅಲ್ಲಿ ಆಲ್ರೆಡಿ ಒಂಚೂರು ಬಿಸಿಲು ಬಿದ್ದಿದೆ, ಅದಕ್ಕಿನ್ನ ಚೂರು ಬೆಳಗ್ಗೆ ಇನ್ನು ಫುಲ್ ಎಲ್ಲ ಫಾಗ್ ಆಗಿತ್ತು ಇಲ್ಲೆಲ್ಲ. ಸೊ ಹಲೋ ಗಾಯ್ಸ್, ಈಗ ರೆಡಿ ಆಗಿದ್ದೀನಿ, ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಹೋಗ್ಬೇಕು. ಇಲ್ಲಿ ನೋಡಿ ಇವರು ಪಿಂಗ್ ಪಾಂಗ್ ಅಲ್ಲ, ಇದು ಏನು ಗೇಮ್ ಹೆಸರು? ಏನು ಹೇಳ್ರೆ ಗೊತ್ತಿಲ್ಲ. ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ ಗಾಯ್ಸ್, ಏನೋ ಟೇಬಲ್ ಟೆನ್ನಿಸ್ ಅಂತೆ. ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ ಇವರು. ಪ್ರೋ ಪ್ಲೇಯರು ಇವರು, ಪ್ರೋ ಪ್ಲೇಯರಿಗೆ ಪ್ರೋ ಇವರು. ನೋಡಿ ಹೇಗೆ ಆಡ್ತಾ ಇದ್ದಾರೆ ಅಂತಂದು ಹೇಳಿ. ನೋಡಿ ಕ್ರಿಕೆಟ್ ಹೊಡೆದಾಗ ಹೊಡಿತಾ ಇದ್ದಾನೆ ಬಾಲಿಗೆ ಇವನು. ಒಂದನ ಕರೆಕ್ಟಾಗಿ ಆಡ್ರು ನಮ್ಮ ವ್ಯೂವರ್ಸ್ಗೋಸ್ಕರ. ಒಂದು ಸರ್ವಿಸನ ಗೈಸ್, ಇವ್ರು ಆಡಲ್ಲ. ಬನ್ನಿ ನಾವು ತಿಂಡಿ ಒಂಚೂರು ತಿಂಡಿ ಮಾಡ್ಕೋಬೇಕು. ಹೇಯ್, ಸೇ ಹೈ ಟು ದ ವ್ಲಾಗ್ ಗೈಸ್. ಈಗ ತಿಂಡಿ ಹೋಗ್ತಾ ಇದ್ದೀವಿ. ನೋಡಿ ತಿಂಡಿ ಯಾವ ಥರ ಇದೆ ಅಂತಂದು ಹೇಳಿ. ಫುಲ್ ಬಫೆ ಸಿಸ್ಟಮ್ ಮಾಡಿದ್ದಾರೆ. ಪೂರಿ ಇದೆ. ನಾವು ಚಿತ್ರದುರ್ಗ, ಕರ್ನಾಟಕ. ಗೊತ್ತಾ? ಹಾಂ ಗೊತ್ತು. ಓಕೆ, ಇದೇನೋ ಇದೆ ಇವ್ರದ್ದು, ಗೊತ್ತಿಲ್ಲ ಇದೇನು ಅಂತಂದು ಹೇಳಿ. ಸಾಗು ಟೈಪ್ ಹಾಂ, ಸಪ್ಪೆ ಇರುತ್ತಲ್ಲ ಇವ್ರದ್ದು ಅಂತಾರೆ. ನಿಮ್ದು ಅವರು? ನಮ್ದು ಕೇರಳ. ಕೇರಳನಾ? ಕನ್ನಡ ಬರುತ್ತಾ? ಓಕೆ. ನೋಡ್ರಿ ಇವರು ತಿಂಡಿ ಇರೋದು ಬ್ಯಾಂಗ್ಳೂರ್, ಅದಕ್ಕೆ ಕನ್ನಡ ಬರುತ್ತೆ. ಓಕೆ. ಬ್ರೆಡ್ ಆ್ಯಂಡ್ ಸಮಥಿಂಗ್ ಅಲ್ಲ ಕಣ, ಜಾಮು ಬಟರು. ಜಾಮ್ ಬಟರ್ ಅಂತ ನೋಡಿ ಗೈಸ್. ನೋಡಲಿ, ನನ್ನ ಜೀವನದಲ್ಲೇ ನೋಡಿಲ್ಲ. ಏನಿದು? ಹೌದು ಗಣ, ನಾನು ನೋಡಿರಲಿಲ್ಲ. ಬಂದ್ರೋಗ್ರಿ ಮಾಡ್ಕೊಡ್ತೀವಿ ಬಿಡ, ಅದು ಲಾಕ್ ಆಗೈತೆ. ನೋಡಿ ಗೈಸ್, ಅದಕ್ಕೆ ಎಲ್ಲ ಗ್ರೂಪಲ್ಲಿ ಈ ಥರ ಒಬ್ರು ಇರ್ಬೇಕು ಅನ್ನೋದು. ಈ ಥರದವೆಲ್ಲ ಯೂಸ್ ಮಾಡ್ತಿದ್ದೆ ನಾವು ಅಷ್ಟೇ ಇದ್ದಿದ್ರೆ ಅದು ಇದ್ರೂ ಯೂಸ್ ಮಾಡ್ತಿರ್ಲಿಲ್ಲ. ಬನ್ನಿ ತಿಂಡಿ ತಿಂದು ಆಮೇಲೆ ಮಾಡೋಣ ಗೈಸ್. ಇಲ್ಲಿ ನೋಡಿ, ಇದು ಈಗ ಜಂಪ್ ಆಗಿದೆ. ಸೊ ಇವಾಗ ಇವನು ಅದನ್ನು ಬ್ಯಾಟಿಂಗ್ ಮಾಡ್ತಾನೆ. ನಾನು ಇಷ್ಟ ಹಾಕೊಂಡಿದ್ದೀನಿ ಬ್ಯಾಟಿಂಗು. ನೋಡಿ ಈ ಪಾಪು ಕೂಡ ತಿಂಡಿ ತಿಂತ ಇದೆ. ಬನ್ನಿ ಊಟ ಮಾಡೋಣ. ಚಲೋ ಗೈಸ್, ಈಗ ಬನ್ನಿ ಹೊರಡೋ ಸಮಯ ಬಂತು. ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ, ಏನಾಗ್ತೀವಿ ಅಂತಂದೇಳಿ ನಾಳೆ ಬ್ಲಾಗಲ್ಲಿ ಬರುತ್ತೆ ಅನ್ನೋ. ನೋಡಿ ಯಾವಾಗ ಆಗುತ್ತೋ ಟೈಮ್, ಹೋಗಿ ಎಡಿಟಿಂಗ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಯಾವುದೋ ಡ್ಯಾಮ್ ಅಂತೆ, ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ತೋರಿಸ್ತಾ ಇರ್ರಿ. ಥ್ಯಾಂಕ್ ಯು, ಗುಡ್ ಬಾಯ್. 165 ಇದೆ, 1800 ಎಕ್ಸ್ಟ್ರಾ. ಕಾಸ್ಟ್ಲಿನಾಗಿದೆ ಬಿಲ್ ಚೂರು. ಏನು ಮಾಡಬೇಕು ಸಾರ್ಟ್ ಔಟ್ ಮಾಡ್ತೀವಿ, ಮಾಡಿ ಬಿಲ್ ಪೇ ಮಾಡಿ ಹೋಗ್ತೀವಿ ಈಗ. 336